ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಲ್ಲಿಂದ ದಾನ ಧರ್ಮಗಳು ಅವ್ಯಾಹತವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಬಂದಿದ್ದಾವೆ. ಬಹುಶಃ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಾಗಿ ಪಟ್ಟಾಭಿಷಿಕ್ತರಾದ ನಂತರ ಬಹುಶಃ ಅನೇಕ ಬದಲಾವಣೆಗಳು ನಮ್ಮ ಇಡೀ ರಾಜ್ಯಾದ್ಯಂತ ಅನೇಕ ಬದಲಾವಣೆಗಳನ್ನ ಅವ್ರು ಮಾಡ್ತಾ ಬಂದ್ರು. ಏನು ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದ, ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದ, ಅದನ್ನ ವಾಪಸ್ ಭಕ್ತರಿಗೆ ಕೊಡ್ಬೇಕು, ವಾಪಸ್ ಸಮಾಜಕ್ಕೆ ಕೊಡ್ಬೇಕು ಅನ್ನುವಂತ ಒಂದು ಧ್ಯೇಯ ದರ್ಶನ ಇಟ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಂಬ್ಕೊಳ್ತಾ ಬಂದ್ರು. ಬಹುಶಃ ಇವತ್ತು ಏನ್ ಈ ಕೆರೆ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಲ್ಲೊಂದು ಕುಂಟೆ, ಸಣ್ಣ ಕಲ್ಯಾಣಿ ಕುಂಟೆ ಅಭಿವೃದ್ಧಿ ಆಗಿದೆ. ಇದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಪ್ರಸಾದ. ಹಾಗಾಗಿ ನಾನು ಹೇಳುವಂಥದ್ದು, ಬಹುಶಃ ನಾನು ಈ ವಿಚಾರವನ್ನು ಯಾಕೆ ಹೇಳ್ತಂದ್ರೆ, ಧರ್ಮಸ್ಥಳದಲ್ಲಿ ಇವತ್ತೇ ಚತುರ್ದಾನ ವಿಧಗಳು ಪ್ರತಿದಿನ ನಡೀತಾ ಇರ್ತವೆ. ಅಭಯದಾನ, ಅಕ್ಷರದಾನ, ಔಷಧ ದಾನ ಮತ್ತೆ ವಿದ್ಯಾದಾನ. ಇದಿಷ್ಟು ಯಾವತ್ತೂ ಧರ್ಮಸ್ಥಳ ನಿರಂತರವಾಗಿ ನಡೀತದೆ. ಯಾಕಂದ್ರೆ ಅಭಯದಾನ ಒಂದು ಹೊಸ, ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇವತ್ತೇ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು 3 ರಿಂದ 4 ದಿವಸ ಧರ್ಮಸ್ಥಳದಲ್ಲೇ ಕಾಯ್ತಾ ಇರ್ತಾರೆ. ಯಾರು ಭಕ್ತರು ಅವರಿಗೆ ಮಾತಾಡಿಸಿ ಕಳಿಸ್ತಾ ಇರುವಂತದ್ದು. ಎಷ್ಟೋ ವ್ಯಾಜ್ಯಗಳು ಎಲ್ಲೋ ತೀರ್ಮಾನ ಆಗ್ತಿದ್ದಂತ ಧರ್ಮಸ್ಥಳದಲ್ಲಿ ತೀರ್ಮಾನ ಆದಂತ ಎಷ್ಟೋ ವ್ಯಾಜ್ಯಗಳು ಇವತ್ತೇ ಪೂಜ್ಯರ ಬೀಡಿನಲ್ಲಿ ನಡೆದಿದೆ. ಹಾಗಾಗಿ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಹುಶಃ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಿಂದ ಧರ್ಮಸ್ಥಳದಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಶೀರ್ವಾದ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ವಿಶಾಲ ಹೃದಯವೇ ಕಾರಣ ಅಂತ ನಾನು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತಿದ್ದೇನೆ. ಬಹುಶಃ ನಿಮ್ಗೆ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸುಮಾರು 45 ವರ್ಷ ಆಯ್ತು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯರ ಪ್ರಾರಂಭ ಮಾಡಿ. 1982ರಲ್ಲಿ ಬಾಹುಬಲಿ ಮೂರ್ತಿಯನ್ನ ರಜತಾದ್ರಿ ಗುಡ್ಡದ ಮೇಲೆ ಪ್ರತಿಷ್ಠಾಪನೆ ಮಾಡುವಾಗ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾತೃಶ್ರೀ ಅವರು ವೀರೇಂದ್ರ ಹೆಗ್ಗಡೆಯವರಿಗೆ ಒಂದು ಆಶೀರ್ವಾದ ಮಾಡಿ ಒಂದು ಮಾತನ್ನ ಹೇಳ್ತಾರೆ, ಏನಾದ್ರೂ ಈ ನಾಡಿಗೆ ಒಳ್ಳೇದಾಗುವಂತ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ನೀನಂತ. ಇದರ ಖಂಡಿತ ನಮ್ಮೂರ್ಗೆ ಬೇಕು ಸರ್, ನೀವು ಯಾವ ಊರಿಗೂ ಕಳಿಸ್ಬೇಡಿ, ನಿಮಗೆ ಏನ್ ಬೇಕು ನಾವು ಅದೆಲ್ಲ ಸಹಕಾರ ಕೊಡ್ತೇವೆ, ನಿಮ್ ಜೊತೆ ನಾವು ನಿಲ್ತೇವೆ, ಲಾಸ್ಟ್ ಕೊನೆವರೆಗೂ ನಿಲ್ತೇವೆ. ಅದೇ ಮಾತನ್ನು ಇವತ್ತು ನಿಜವರೆಗೂ ಉಳಿಸ್ಕೊಂಡಿದ್ದಾರೆ ನಾರಾಯಣ ಸರ್ ಮತ್ತೆ ಸುರೇಶ್ ಸರ್. ಅವ್ರಿಗೆ ತುಂಬ ಧನ್ಯವಾದಗಳನ್ನು ನಾನು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪರವಾಗಿ ಕಲಿಸ್ತಾ ಇದ್ದೇನೆ. ಯಾವುದೇ ಟೈಮಲ್ಲಿ ಕೂಡ ಕಾಲ್ ಮಾಡಿದ್ರು ಕೂಡ 2 ನಿಮಿಷ ಸರ್ ಬಂದ್ಬಿಟ್ಟೆ ಅವ್ರು ಎಷ್ಟೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೆಲಸ ಮಾಡ್ತಾ ಇದೆ ನಮ್ಮೂರಲ್ಲಿ. ಅದಕ್ಕೆ ನಾವು ಸಹಕಾರ ಕೊಡ್ಬೇಕಂತ ಹೇಳಿ ಸರ್ ತುಮಕೂರಿನಿಂದ ನಮ್ಗೆ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಕೊನೆ ದಿನವರೆಗೂ ಈ ಕ್ಷಣದಲ್ಲೂ ಕೂಡ ನಮ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ನಮ್ಗೆ ಸಹಕಾರ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಇಷ್ಟು ಮಾತಾಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅಲ್ಲೇ ಘೋಷಣೆ ಮಾಡ್ತಾರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಹೊಸ ಕೈಂಕರ್ಯಕ್ಕೆ ನಾನು ಇವತ್ತಿನಿಂದ ಕಾಲಿಡ್ತಿದ್ದೇನೆ. ಹಾಗಾಗಿ ಇದು ದೊಡ್ಡದಾಗಿ ಬೆಳಗಲಿ ಅಂತ ನಾನು ಬಾಹುಬಲಿ ಮೂರ್ತಿಯಲ್ಲಿ ಮಂಜುನಾಥ ಸ್ವಾಮಿ ಕೇಳ್ಕೊಳ್ತೇನೆ ಅಂತ ಆವತ್ತು ಪ್ರಾರಂಭ ಮಾಡಿದಂತ, ಸುಮಾರು 45 ವರ್ಷ ಹಿಂದೆ ಪ್ರಾರಂಭ ಮಾಡಿದಂತ ಆ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪಾದಾರ್ಪಣೆ ಮಾಡಿದೆ. ಬಹುಶಃ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕನೇ ಪೂಜ್ಯರು ಸುಮಾರು 28 ಬಗೆಯ ಹೊಸ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. 28 ಬಗೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದರಲ್ಲಿ ದೊಡ್ಡ ಬಜೆಟ್ ನ ಕಾರ್ಯಕ್ರಮ ಅಂದ್ರೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ. ಬಹುಶಃ ಕಳೆದ ವರ್ಷ ಕೆರೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ನಿಮ್ಮ ಊರಿನ ಗಣ್ಯರು ನಮ್ಮ ಕಚೇರಿಗೆ ಬಂದು ಕೇಳ್ಕೊಂಡಾಗ ನಮ್ಮಲ್ಲಿ ಒಂದು ಸಣ್ಣ ಕಲ್ಯಾಣಿ ಇದೆ, ನಮ್ಮೂರಿನಲ್ಲೇ ಮಾಡ್ಕೊಡ್ಬೇಕು, ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅಂತ ನಮ್ಗೆ ಗೊತ್ತಿದೆ, ಇಲ್ಲೇ ಮಾಡ್ಕೊಡ್ಬೇಕಂದ್ರೆ ಒಟ್ಟು 4 ಕಡೆಯಿಂದ ನಮ್ಗೆ ಬೇಡಿಕೆ ಬಂದಿತ್ತು. ನಮ್ಗೆ ತಾಲೂಕಿಗೆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ತಾಲೂಕಿಗೆ ಒಂದೇ ಕೆರೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ, ಅದಕ್ಕೆ ಕಲ್ಯಾಣಿ ಆಗಿರ್ಬೋದು ಅಥವಾ ಕೆರೆಯನ್ನಾಗಿರ್ಬೋದು. ಆದ್ರೆ 4 ಕಡೆ ಬೇಡಿಕೆ ಬಂದಿದೆ. ನನಗೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಒಬ್ರಿಗೆ ಆಗುದಿಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ, ಒಬ್ರಿಗೆ ಆಗುದಿಲ್ಲ ಅಂದ್ರೆ ಇನ್ನೊಬ್ರಿಗೆ ಕಷ್ಟ. ಇನ್ನೊಂದ್ ಕಡೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇನ್ನೊಬ್ರು ಇನ್ನೇನೋ ಕೇಳ್ಕೊಳ್ತಾರೆ, ಅಲ್ಲಿ ಮಾಡ್ರು ಇಲ್ಲಿ ಮಾಡ್ಲಿಲ್ಲ ಅಂತ. ಆದ್ರೆ ಇರೋದು ನಮ್ಗೆ ತಾಲೂಕಿಗೆ ಬಂದು, ಆದ್ರೂ ಸಹ ಉಳಿದವ್ರು 3 ಜನರನ್ನ ಅವ್ರಿಗೆ ಇನ್ಯಾವುದೋ ರೀತಿಯಲ್ಲಿ ಸಮಜಾಯಿಸಿ ಕೊಟ್ಕೊಂಡು ಈ ಯರ್ನಾಗ್ನಹಳ್ಳಿಯಲ್ಲಿ ಒಂದು ಮಾದರಿ ಕೆರೆಯನ್ನ
ರಚನೆ ಮಾಡ್ಲಿಕ್ಕೆ ಈ ಊರಿನ ಸಹಕಾರ ಬಹಳ ಸಹಕಾರ ಕೊಟ್ಟರು. ನಮ್ಮ ನಾರಾಯಣಪ್ಪ ಇರ್ಬೋದು, ಈ ಕೆರೆ ಸಮಿತಿಯ ಅಧ್ಯಕ್ಷರು ಇರ್ಬೋದು, ಹಾಗೆ ಊರಿನ ಎಲ್ಲ ಗಣ್ಯರು ಬಹಳ ಸಹಕಾರ ಕೊಟ್ಟರು. ಒಳ್ಳೆ ರೀತಿಯಲ್ಲಿ ಕೆರೆ ಮೂಡಿ ಬಂದಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತಿನವರೆಗೂ ನನಗೆ ದಿವಸಕ್ಕೆ ಒಂದಲ್ಲ 2 ಫೋನ್ ಬರ್ತದೆ, ಈ ಕೆರೆ ನೋಡ್ಕೊಂಡು ಹೋದವರು ಇದು ನೀವು ಧರ್ಮಸ್ಥಳದವ್ರು ಮಾಡಿದವ್ರಂತೆ, ನಮ್ಮಲ್ಲಿ ಒಂದಿದೆ ಸರ್ ಮಾಡ್ಕೊಡ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಈ ಕೆರೆ ಕಾರ್ಯಕ್ರಮ ಮೂಡಿದೆ. ನಮ್ಮ ಕೃಷಿ ಮೇಲ್ವಿಚಾರಕರು ಮನೋಹರ್ ಅವರು ಬಹಳ ಮುತುವರ್ಜಿ ತಗೊಂಡು ಈ ಕೆರೆಯ ಎಲ್ಲ ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಾರೆ. ಸುಮಾರು 9,90,000 ಈ ಕೆರೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರು ಹಣವನ್ನು ಮಂಜೂರು ಮಾಡಿ ಮಾಡಿಸ್ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ಯಾವುದೇ ಊರಿನಲ್ಲಿ ಯಾವ್ದಾದ್ರು ಒಂದು ಕೆರೆ ಅಂದ್ರೆ ಆ ಊರಿನ ಅಂತರ್ಜಲ ಮಟ್ಟ ಬೆಳಿಬೇಕು, ಆ ಊರಿನ ಪ್ರಾಣಿ ಪಕ್ಷಿಗಳಿಗೆ ಸರಿಯಾದ ನೀರು ಸಿಗ್ಬೇಕು, ಆ ಊರಿಗೆ ಶುದ್ಧ ಕುಡಿಯೋ ನೀರಿನ ಸವಲತ್ತು ಆಗ್ಬೇಕು, ಅಥವಾ ಆ ಊರಿನ ಬೋರ್ವೆಲ್ಗಳ ಮರುಪೂರ್ಣೆ ಆಗ್ಬೇಕು ಅನ್ನುವಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮತ್ತೆ ಕೃಷಿಕರಿಗೆ ಲಾಭ ಆಗ್ಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪೂಜ್ಯರು ಇದನ್ನು ಮಾಡ್ತಿದ್ದಾರೆ. ಹಾಗಾಗಿ ಸುಮಾರು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮಾರು 700ಕ್ಕೂ ಮಿಕ್ಕಿದ ಹೆಚ್ಚು ಕೆರೆಯನ್ನ ಇವತ್ತೇ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಇಡೀ ರಾಜ್ಯಾದ್ಯಂತ ಹೂಳೆತ್ತುವ ಕೆಲಸವನ್ನು ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ಬರೀ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಅಲ್ಲ, ಇವತ್ತು ಅತಿ ನಿರ್ಗತಿಕ ಬಡವರು ಯಾರಾದ್ರೂ ಇದ್ರೆ ಯಾವುದೇ ಭಾಗದಲ್ಲಿ ಅವ್ರು ನಮ್ಮ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇರ್ಲಿ ಅಥವಾ ಹೊರಗಡೆ ಇರ್ಲಿ, ಅವರು ಯಾರು ನೋಡ್ಕೊಳ್ಳೋರಿಲ್ಲ, ಅವ್ರು ಬಹಳ ನಿರ್ಗತಿಕರಿದ್ದಾರೆ. ಅಂದ್ರೆ ಧರ್ಮಸ್ಥಳದಿಂದ ಅವ್ರಿಗೆ ಪ್ರತಿ ತಿಂಗಳು 1,000 ಮಾಸಾಸನ ಬರುವಂತ ಕಾರ್ಯಕ್ರಮವನ್ನು ಪೂಜೆ ನಡೆಸ್ಕೊಡ್ತಿದ್ದಾರೆ. ಕೂಡ ಒಂದು ಸುದಿನ ಅಂತ ಹೇಳ್ಬೇಕು. ಯಾಕಂತಂದ್ರೆ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಆದ್ರೆ ಎಲ್ಲೋ ನಮಗೆ 600 ಕಿಲೋಮೀಟರ್ ದೂರದಿಂದ ಒಂದು ಸಮಸ್ಯೆ ಬಂತು. ನಮ್ಮನ್ನೆಲ್ಲ ಜೋಡಿಸಿ ಸಂಘಗಳಾಗಿ ಮಾಡಿ ಮೊದಲು ಊರೊಳಕ್ಕೆ ನಾವೊಂದು ಮಹಿಳಾ ಸಂಘ ಮಾಡ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ಬಂದು ಆ ಮಹಿಳಾ ಸಂಘಗಳು ಮಾಡಿ ಒಂದನ್ನ 10 ಮಾಡಿ 10ನ್ನ 20 ಮಾಡಿ ಊರಲ್ಲಿ ಎಷ್ಟು ಜನ ಮಹಿಳೆ ಇದ್ದಾರೋ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು 10 ಜನಕ್ಕೆ ಒಂದೊಂದು ಸಂಘದ ರೀತಿಯಲ್ಲಿ ಮಾಡಿ ಇವತ್ತು ಸಹಾಯಧನ ಅನೇಕ ಕಾರ್ಯಕ್ರಮಗಳ ಇದುವರೆಗೂ ಕೂಡ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಮೇಲ್ವಿಚಾರಕರು ಹೇಳಿದ್ರು, ಹಾಡ ಮುಟ್ಟುವುದು ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನೀಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಅಂತ. ನಿಜ, ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇದೇ ಸರ್ಕಾರ ಈ ಕಲ್ಯಾಣ ಏನಾದ್ರು ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ, ಹಾರ್ಡೇರಿ ಅಧ್ಯಕ್ಷರಾಗಿದ್ದೆ, ಎಲ್ಲ ಇದೆ, ಗೊತ್ತಿದೆ ನಮ್ಗೆ. ಯಾಕಂತಂದ್ರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಶುರು ಏನೋ ಖರ್ಚು, ಎಸ್ಟಿಮೇಟ್ ಮಾಡಿದ್ಮೇಲೆ ಸ್ಯಾಂಕ್ಷನ್ ಖರ್ಚಾದ್ರೆ ಮತ್ತೆ ಬಿಲ್ ಮಾಡ್ಕೊಳ್ಳೋದು ಖರ್ಚು, ಈ ರೀತಿಯಲ್ಲಿ ಖರ್ಚು ಸೇರಿ ಅದು 20 ಲಕ್ಷ ಆಗೋದು. ಇವತ್ತು ಸುರೇಶ್ ಅವರಾಗ್ಬೋದು, ನಾಣಪ್ಪ ಅವರಾಗ್ಬೋದು ಮುತುವರ್ಜಿಯಿಂದ ಆ ಮನೋಹರ್ ಎಲ್ಲ ಸೇರಿ ಈ ಊರಿನವ್ರನ್ನೆಲ್ಲ ಸಹಕಾರ ನೀಡಿಕೊಂಡು ಬರೀ 9 ಲಕ್ಷದಲ್ಲಿ ಇಂಥ ಕಲ್ಯಾಣಿ. ನಾವು ಇದನ್ನೇನಾದ್ರೂ ಯಾರಾದ್ರೂ ಇಂಜಿನಿಯರ್ ಕರೆದು PWD ಅಥವಾ ಜಿಲ್ಲಾ ಪಂಚಾಯತ್ ಅವ್ರನ್ನ ಕರೆದು ಒಂದು ಎಸ್ಟಿಮೇಟ್ ಮಾಡಿ ಇದಕ್ಕೆ ಎಷ್ಟಾಗತ್ತೆ ಅಂತಂದ್ರೆ 30 ಲಕ್ಷ ಮಾಡ್ತಾರೆ ಎಸ್ಟಿಮೇಟ್. ಆದ್ರೆ ಯಾಕೆ 10 ಲಕ್ಷದಲ್ಲೇ ಮುಗೀತು ಅಂದ್ರೆ ಶ್ರೀ ಕ್ಷೇತ್ರ ಹೆಸರೇ ಇದೆ, ಧರ್ಮ ಮತ್ತು ಕ್ಷೇತ್ರ, ಧರ್ಮಕ್ಷೇತ್ರ. ಧರ್ಮದ ದುಡ್ಡನ್ನು ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಮುಟ್ತೀವಾ? ದೇವರ ದುಡ್ಡನ್ನು ಮುಟ್ಟಕ್ಕೆ ಹೋಗ್ತೀವಾ? ಆ ರೀತಿಯಲ್ಲಿ ಯೋಚನೆ ಮಾಡಿ ಇವತ್ತು ಈ ಕೆಲಸ ಮುಗಿಸಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕೆರೆ ಏನು ಕಲ್ಯಾಣಿ ಅಭಿವೃದ್ಧಿ ಮಾಡಿದರೆ ನಿಮ್ಮೆಲ್ಲರ ಸರ್ಕಾರ ಮತ್ತು ನಿಮ್ಮೆಲ್ಲರ ಮುತುವರ್ಜಿಯಿಂದ ಇದನ್ನ ಮಾಡಿಬಿಟ್ಟಿದ್ದಾರೆ. ಈಗ 10 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವ? ನಮ್ಮೂರಲ್ಲಿ ಒಂದು ಸಂಘ ಇದೆ, ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಕೆಲಸ ಮಾಡೋದು ಬಹಳ ಈಸಿ. ಯಾವುದೋ ಒಂದು ಸರ್ಕಾರದ ಆಗ್ಬೋದು ಅಥವಾ ಯಾವುದೋ ಒಂದು ಸಂಸ್ಥೆ ನೀಡಿ ಒಂದು ಕೆಲಸ ಮಾಡ್ಬೋದು, ಒಂದೊಳ್ಳೆ ದೇವಸ್ಥಾನ ಕಟ್ಬೋದು ಅಥವಾ ಒಂದು ಕಲ್ಯಾಣಿ ಕಟ್ಬೋದು. ಆದ್ರೆ ಅದನ್ನು ಮುತುವರ್ಜಿಯಾಗಿ ನೋಡ್ಕೊಳ್ಳುವಂತ ಯಾರ್ದು ಜವಾಬ್ದಾರಿ? ನಮ್ಮಲ್ಲಿರ್ತಕ್ಕಂಥ ಯುವಕರು. ಇವತ್ತು ನಾನು ನೋಡ್ತಾ ಇದ್ದೇನೆ, ಈ ಊರಲ್ಲಿ ಎಲ್ಲ ಕೂಡ ಹಿರಿಯರು ಬಂದಿದ್ದೀರಾ, ಆದ್ರೆ ಯುವಕರು ಯಾರು ಕಾಣಿಸ್ಲೇ ಇಲ್ಲ. ಯಾಕಂತಂದ್ರೆ ಪಾಪ ಮೊಬೈಲ್ ಬಿಸಿಯಲ್ಲಿ ಇರ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ. ಆದ್ರೂ ಕೂಡ ಬಹಳಷ್ಟು ಜನ ಇದ್ದವರು ಕೂಡ ಯುವಕರು ಬರೋದಿಲ್ಲ. ಯುವಕರಿಗೆ ಏನಾಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ನೆಗ್ಲೆಕ್ಟ್ ಜಾಸ್ತಿ ಆಗ್ತಾ ಇದೆ. ಮೊದಲು ಊರು ಅಂತಂದ್ರೆ ನಾವು ಯಾಕೆ ಊರಲ್ಲಿ ಗಂಗಮ್ಮ ಜಾತ್ರೆ ಆಗ್ಲಿ ಅಥವಾ ಸಂಕ್ರಾಂತಿ ಹಬ್ಬ ಆಗ್ಲಿ ಅಥವಾ ಇನ್ಯಾವುದೇ ಹಬ್ಬ ಆಗ್ಲಿ ಊರಿಗೆ ಒಂದು ವಾರಕ್ಕೆ ಮೊದಲು ಸೇರಿ ಎಲ್ಲ ಮಾತಾಡ್ತಾ ಇದ್ವಿ. ಯಾರು ಈ ಸತಿ ಆ ಗಂಗಮ್ಮನ ಗುಡಿ ಹತ್ರ ಯಾರು ಮರಿ ಹೊಡಿಬೇಕು, ಅಲ್ಲಿ ಊರಿನ ಮಧ್ಯೆ ಯಾರು ಮರಿ ಹೊಡಿಬೇಕು, ಯಾರು ನಾವೆಲ್ಲ ಶೇರ್ ಹಾಕೋಬೇಕು ಅಂದ್ರೆ ಹೊರವಾಗ್ತಾ ಇದ್ರು ಅಲ್ವಾ? ತಿರುಗೋದ್ರೆ
ಹೊರಗೆ ಹಾಕೊಂಡು ಎಲ್ಲಾರು ಅಂದ್ರೆ ಶೇರ್ ಹಾಕೊಂಡು ನಾವೆಲ್ಲರೂ ಕೂಡ ಮರಿ ಹೊಡೆಯೋದು ಮಾತಾಡ್ತಾ ಇದ್ವಿ. ಯಾಕೆಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ. ಏನು ಮರಿಗಳು ತಗೊಳಕ್ಕೆ ದುಡ್ಡಿಲ್ಲ ಅಂತಲ್ಲ, ಅಥವಾ ಒಬ್ಬೊಬ್ಬರೇ ಒಂದೊಂದು ಮರಿಗಳು ಹೊಡೆಯಕ್ಕೆ ಶಕ್ತಿ ಇರ್ತದೆ. ಆದ್ರೆ ಅವತ್ತು ಗೊತ್ತಾಗ್ತದೆ, ಏನಾದ್ರೂ ಯಾರೋ ಒಬ್ರು ಬರಲಿಲ್ಲ ಅಂತಂದ್ರೆ ಅವ್ನು ಕರಿಯಪ್ಪ ಅಂತಂದ್ರೆ ಇಲ್ಲ ನಾನು ಬರಲ್ಲ, ನಂದು ಅವತ್ತು ಅಲ್ಲಿ ನಮ್ ಹೊಲದ ಗಲಾಟೆ ಆಯ್ತು, ಪಂಚಾಯತಿ ಮಾಡಿ ಅಂದ್ರೆ ನೀವು ಮಾಡಿಲ್ಲ, ನ್ಯಾಯ ಕೊಡಿಸ್ಲಿಲ್ಲ ಅಂತ. ಆವಾಗ ಪಂಚಾಯತಿ ಶುರುವಾಗಿ ಅಲ್ಲಿ ಪಂಚಾಯತಿ ಕ್ಲೋಸ್ ಆಗ್ತದೆ. ಅವಾಗ ಎಲ್ಲರೂ ಒಗ್ಗಟ್ಟಾಗ್ತೀವಿ. ಅಂದ್ರೆ ಊರಿನ ಒಗ್ಗಟ್ಟಿಗೆ ಅದೆಲ್ಲ ಕೂಡ ಸಾಮೂಹಿಕವಾಗಿ ಹಬ್ಬ ಮಾಡ್ಬೇಕು. ಸಂಕ್ರಾಂತಿ ಚನ್ನಪಲ್ಲಿ ಕಡೆಯಿಂದ ಬರ್ತೀವಲ್ವಾ, ನೋಡಿದ್ರೆ ಇದೆಲ್ಲೋ ಒಂದು ಹಳ್ಳಿ ತರ ಕಾಣಿಸಲ್ಲ. ಎಲ್ಲಾದ್ರೂ ನಮ್ಗೆ ಈ ಪದ್ಮನಾಭ ನಗರ ಅಂತ ಇದೆ ಬೆಂಗಳೂರಲ್ಲಿ, ಅಥವಾ HSR ಲೇಔಟ್ ಇದೆ, ಜಯನಗರ ಇದೆ, ಒಳ್ಳೆ ಸಿಟಿ ತರ ಕಾಣಿಸುತ್ತೆ. ಅಷ್ಟು ಪುಣ್ಯ ಗ್ರಾಮ ಇದು. ಬಹುಶಃ ನನಗನ್ಸುತ್ತೆ ಇಡೀ KGF ತಾಲೂಕಲ್ಲಿ ಇಷ್ಟು ಅಭಿವೃದ್ಧಿ ಹೊಂದಿರುವಂತಹ ಈ ಗ್ರಾಮ ಇನ್ನೊಂದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಪುಣ್ಯ ಗ್ರಾಮದಲ್ಲಿ ಇಷ್ಟು ಒಳ್ಳೆ ಜನ ಇರುವಂತಹ ಇಂಥ ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಡೆಯಿಂದ ಒಂದು ಕಲ್ಯಾಣಿ ಅಭಿವೃದ್ಧಿ ಆಗಿದೆ. ಮಾತ್ರ ಈ ಕಲ್ಯಾಣಿಗಳು, ಕೆರೆಗಳು, ಕುಂಟೆಗಳು ನಮ್ಮ ಇತಿಹಾಸ, ಅದು ನಮ್ಮ ಪರಂಪರೆ. ಅದು ನೂರಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಒಳ್ಳೆ ಉದ್ದೇಶಕ್ಕೆ ರೂಪುಗೊಂಡಿತ್ತು. ಆದ್ರೆ ಕಾಲಾಂತರದಲ್ಲಿ ಏನಾಯ್ತು, ಕೆರೆಗಳು ಹೋಯಿತು, ಕುಂಟೆ ಹೋಯಿತು, ಬಾವಿಗಳು ಹೋಯಿತು, ಎಲ್ಲ ಕೊನೆಗೆ ಬಂದು ನಾವು ಬೋರ್ವೆಲ್ ವಾಟರ್ ಮೇಲೆ ನಿಂತಿದ್ದೇವೆ. ರಾತ್ರಿ ಯಾರೋ ನಮ್ಮ ಸ್ನೇಹಿತರ ಜೊತೆ ಮಾತಾಡೋದು ಹೇಳ್ತಾ ಇದ್ದೆ, ಯರ್ನಾಗನಹಳ್ಳಿ ಗ್ರಾಮದಲ್ಲಿರುವಂತಹ ಈ ಕುಂಟೆ ನೀರನ್ನ ಒಂದು ಕಾಲದಲ್ಲಿ ಈ ಗ್ರಾಮದ ಜನ ಉಪಯೋಗಿಸ್ತಾ ಇದ್ರು ಅಂತ. ನನಗೆ ಆಶ್ಚರ್ಯ ಆಯ್ತು. ನನ್ನ ಮದುವೆ ಒಂದು ಕುಂಟೆ ನೀರನ್ನು ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಆಗಿನ ಕಾಲ ಹಾಗಿತ್ತು. ನಾವು ಕೂಡ ಕೆರೆ ಕುಂಟೆ ನೀರು ಕುಡಿದು ಮೇಲೆ ಬಂದವ್ರೆ, ತುಂಬಾ ಖುಷಿ ಆಗತ್ತೆ. ಮತ್ತೆ ಮೇಡಮ್ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಗ್ರಾಮಕ್ಕೆ ಸಂಬಂಧಪಟ್ಟಾಗೆ. ಇಡೀ ಯರ್ನಾಗನಹಳ್ಳಿ ಗ್ರಾಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರೆಕಾರ್ಡ್ ಇರುತ್ತೆ, ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್, ಏನೋ ಲಿಸ್ಟ್ ಕೊಟ್ಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವುದೇ ಇದಕ್ಕೂ ಕೂಡ ಇಷ್ಟು ಯೂನಿಟಿ, ಇಷ್ಟು ಒಗ್ಗಟ್ಟು, ಜಾತಿ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಯಾವುದೂ ಇಲ್ಲ, ಎಲ್ಲರೂ ಸೇರಿ ಅತ್ಯಂತ ಆತ್ಮೀಯವಾಗಿ ನಡ್ಕೊಳ್ತಾ ಇರುವಂತಹ ಶಾಂತಿಯುತ ಗ್ರಾಮ ಯರ್ನಾಗನಹಳ್ಳಿ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ನಾವೆಲ್ಲರೂ ಕೂಡ ಹಳ್ಳಿ ಕಡೆಯಿಂದನೇ ಬಂದವ್ರೆ. ನೋಡಿದಾಗ ಆ ಹಿಂಸೆ, ಕ್ರೌರ್ಯಗಳು, ಗಲಾಟೆಗಳು, ಕುಡಿತ, ಮತ್ತೊಂದು ನಾವು ಮನಸ್ಸು ಬೇಸತ್ತು. ಈಗ ಏನಾಗ್ತಾ ಇದೆ, ಸುಮಾರು ಊರ ಮೇಲೆ ಊರು ಬಿಟ್ಟು ನಗರಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ನಾವು ನಂಬ್ಕೊಂಡ್ಬಿಟ್ಟಿದ್ದೇವೆ. ಬಟ್ ಪೂಜ್ಯರ ಒಂದು ಆಶಯ ಇದೆಯಲ್ಲ, ಆ ಪೂಜ್ಯರ ಆಶಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ನಮ್ಮ ಮಹದೇವ್ ಸರ್ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಒಂದು ಹೇಳ್ತಾರೆ, ನಾವೆಲ್ಲರೂ ಕೂಡ ಭಗವಂತ ನಂಬ್ತೀವಿ. ನನ್ನ ಮಾತೆಯ ಧರ್ಮಸ್ಥಳ ಅಂದ್ರೆ ನಮ್ಗೆಲ್ಲೋ ಒಂದು ಶ್ರದ್ಧೆ ಇದೆ, ಭಕ್ತಿ ಇದೆ. ಆ ಧರ್ಮಸ್ಥಳ ಹೆಸರು ಬಂದ ತಕ್ಷಣ ನಾನು ಸುಳ್ಳು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೀವು ನೋಡಿ, ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಕೂಡ ಧರ್ಮಸ್ಥಳಕ್ಕೆ ಬಾ ಅಂದ್ರೆ ನಾನು ಬರೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಸತ್ಯನೋ ಅಸತ್ಯನೋ ಬೇರೆ. ಅಪ್ಪಿ ತಪ್ಪಿ ನಾವೇನಾದ್ರೂ ಧರ್ಮಸ್ಥಳದ ಮೇಲೆ ಸತ್ಯ ಮಾಡ್ಬಿಟ್ರೆ ಅಲ್ಲಿ ನಮ್ಗೆ ಜೀವನ ಮುಗಿಯುತ್ತೆ ಅಂತ. ಅಷ್ಟು ಪಾವಿತ್ರತೆಯನ್ನ ಕಾಪಾಡಿಕೊಂಡಿರುವಂತಹ ಆ ಕ್ಷೇತ್ರ ಇಂಥ ಕೆಲಸ ಉಳಿಸ್ಕೊಂಡು ಇದುವರೆಗೂ ಬರ್ತಾ ಇದ್ದಾರೆ. ಅದೇ ತರ ನಮ್ಮೂರಲ್ಲಿ ಕೂಡ, ನಮ್ಮೂರಲ್ಲಿ ಸುಮಾರು 99% ಎಜುಕೇಶನ್ ಸರ್. ಅದೇ ತರ ಎಲ್ಲಾರು ಸುಮಾರು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲಿ 99% ಅಪಾಯಿಂಟ್ ಆದವರು. ನಮ್ಮ ರಘುರಾಮ್ ರೆಡ್ಡಿ ಸರ್ ಇರ್ಬೋದು, ಇಲ್ಲ ML ಮತ್ತು BGML ಮತ್ತೆ KSRTC ಮತ್ತೆ ಇದೆಲ್ಲ ನಮ್ಮ ಊರಿನ ಹಿನ್ನೆಲೆ ಸರ್. ಅದೇ ತರ ನಮ್ಮ ಊರಿನ ಜನ ಹೆಂಗೆ ಅಂದ್ರೆ, ಏನೇ ಕೆಲಸ ಕಾರ್ಯಗಳು ಇರ್ಲಿ, ನಮ್ದು ಏನಾದ್ರೂ ಡೆವಲಪ್ಮೆಂಟ್ ಅಂದ್ರೆ ನಮ್ಮಲ್ಲಿ ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತಾರೆ, ಮುಂದುಗಡೆ ಬರುತ್ತೆ. ಅದೇ ತರ ಯಾವ ಊರಿಗೂ ರೋಡ್ ಇಲ್ಲ ಸರ್, ಕನೆಕ್ಟಿವಿಟಿ ಯಾವ ಊರಿಗೂ ರೋಡ್ ಇಲ್ಲ. ನಮ್ಮೂರಿಗೂ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ನಮ್ಮೂರಲ್ಲಿ ಇಲ್ಲಿಂದ ಜರ್ಮನಿವರೆಗೂ ಹೋಗಿದ್ದಾರೆ, ಜರ್ಮನಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, ಅಮೆರಿಕದಲ್ಲಿದ್ದಾರೆ ಎಲ್ಲ. ಇವಾಗ ಯಾಕೆ ಜನ ಇಲ್ಲ ಅಂತ ನಾನು ಮನೋಹರ್ ಸರ್ ಮತ್ತೆ ನಾಯಕ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಮ್ಮೂರಲ್ಲೆಲ್ಲ ಸಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಂಡೇ ಮಾಡಿದ್ರೆ ಜನ ಸೇರ್ಬೋದು ಸರ್, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ವಿ. ಅದೇ ತರ ನಮ್ಮ ಇವತ್ತು ಇಟ್ಕೊಂಡಿದೀವಿ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಋಣಿಯಾಗಿದ್ದೀವಿ. ಯಾಕೆಂದ್ರೆ ನಮ್ಮೂರಿಗೆ ಇಷ್ಟು ಕೊಟ್ಟಿದ್ದಾರೆ. ಇಷ್ಟು ನಮ್ಮೂರಿಗೊಂದೇ ಅಲ್ಲ, ಇವನು ಬ್ಯಾಡ್ರಾಜ ಸ್ವಾಮಿಗೂ ಕೊಟ್ಟಿದ್ದಾರೆ, ಬೇರೆ ಕಡೆ ಬೇರೆ ದೇವರುಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮೂರಿಗೆ ಕಸದ ಬುಟ್ಟಿ ಧರ್ಮಸ್ಥಳದಿಂದ ಬಂದಿದೆ ಅಂತ ಕೆಲಸಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.